ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕಲ್ತಿರೋದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗದ್ಯ ಭಾಗದಲ್ಲಿ ಪ್ರಜಾನಿಷ್ಠ ಅಂತಕ್ಕಂಥದ್ದು, ಎರಡನೇದು ಬೆಡಗಿನ ತಾಣ ಜಯಪುರ ಅಂತಕ್ಕಂಥದ್ದು, ಪದ್ಯ ಭಾಗದಲ್ಲಿ ಪಾರಿವಾಳ ಅಂತಕ್ಕಂಥದ್ದು, ಹೊಸ ಹಾಡು ಅಂತಕ್ಕಂಥದ್ದು, ಪಠ್ಯಪೂರಕ ಅಧ್ಯಯನದಲ್ಲಿ ಪುಟ್ಟ ಹಾಕಿ ಅಂತಕ್ಕಂಥದ್ದು. ಈ ಎಲ್ಲ ಅಭ್ಯಾಸಗಳು ಅವ್ರು ಎಷ್ಟು ಕೇಳಿದ್ರೆ ಅಷ್ಟನ್ನೇ ಮಾತ್ರ ಚಿಕ್ಕ ಚಿಕ್ಕದಾಗಿ ಉತ್ತರ ನೀಡ್ತಾ ಹೋಗಿದ್ದೀನಿ. ಈ ಎಲ್ಲ ಒಂದು ಅಭ್ಯಾಸಗಳು ಬೇಕಾ, ಈ ಒಂದು ಅಧ್ಯಯನ ಮತ್ತು ಪದ್ಯ ಗದ್ಯದ ಮತ್ತು ಪಠ್ಯಪೂರಕ ಅಧ್ಯಯನದ ಪ್ರಶ್ನೋತ್ತರ ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮೂಲಕ ಎಲ್ಲ ವಿಡಿಯೋಗಳು ನೋಡ್ಬೋದು. ಓಕೆ, ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಏನ್ ತಿಳಿತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆಗಿನ ಗದ್ಯ ಭಾಗ 3 ರಾಮರಾಜ್ಯ. ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂದ್ರೆಗಿನ ಎನ್ ರಂಗನಾಥ್ ಶರ್ಮಾ ಅವರು. ಓಕೆ, ಕಾಣ್ತಾ ಇದ್ದೀರಾ, ಇವರೇನೆ. ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಕೃತಿಕಾರರ ಪರಿಚಯದ ಬಗ್ಗೆ, ಅದೇ ರೀತಿಯಾಗಿ ವ್ಯಾಕರಣದ ಬಗ್ಗೆ ಪ್ರತಿಯೊಂದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ರೈಟ್. ಹಾಗಾದ್ರೆ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮೂಡಿಸುತ್ತೆ. ಇನ್ನೊಬ್ರು ಶೇರ್ ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕೃತಿಕಾರ ಪರಿಚಯ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಮೊದಲು ಇಲ್ಲಿ ಪದಗಳ ಅರ್ಥ ಅಂತಕ್ಕಂತ ತಿಳಿಬೇಕಾಗುತ್ತೆ. ಯಾಕೆ ನಮ್ಮ ಪದಗಳ ಅರ್ಥ ಅಂತಕ್ಕಂತ ಬೇಕು ಅಂದ್ರೆ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ಲಿಕ್ಕೆ ಬೇಕಾಗುತ್ತೆ. ಇನ್ನೊಂದು ಈ ಒಂದು ಅಧ್ಯಯನ ಓದುವಾಗ ಈ ಪದಗಳ ಅರ್ಥ ತಿಳಿದ್ರೆ ಅವಾಗ ನಿಮಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಓಕೆನಾ, ಅಲ್ಲಿ ಪಾಠ ಓದಕಲ್ಲಿ ಬರ್ತದೆ ಏನಂತ ಹೇಳಿ ಅಂದ್ರಿನ ನಾರು ಮಡಿ ಅಂತ ಬರ್ತದೆ. ಹಂಗಂದ್ರೆ ಏನು ಅಂದ್ರಿನ ಇಲ್ಲಿ ಪದಗಳ ಅರ್ಥ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾರು ಮಡಿ ಅಂದ್ರಿನ ಸನ್ಯಾಸಿಗಳು ಅಂತಕ್ಕಂಥದ್ದು, ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ ಅಂತಕ್ಕಂಥದ್ದು. ಕೃಷ ಅಂದ್ರಿನ ನಿತ್ರಾಣ ಅಂತಕ್ಕಂಥದ್ದು. ಸಾವಧಾನ ಅಂದ್ರೆ ನಿಧಾನ, ಗಡಿಬಿಡಿ ಇಲ್ಲದೆ ಅಂತಕ್ಕಂಥದ್ದು. ಮಂತ್ರಾಲೋಚನೆ ಅಂದ್ರಿನ ಮಂತ್ರಿಗಳು, ಸಚಿವ ಸಂಪುಟ ಮೊದಲಾದ ಉನ್ನತಾಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ. ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಅಂತಕ್ಕಂಥ ನೋಡ್ತೇವೆ. ಅಮಾತ್ಯ ಅಂದ್ರೆ ಯಾರು ಅಂತಕ್ಕಂಥ ನೋಡಲಿ, ಮುಖ್ಯ ಸಚಿವ. ಗೋಪ್ಯ ಕಾಪಾಡ್ಬೇಕಂತ. ಗೋಪ್ಯ ಅಂದ್ರೆಗಿನ ಗೌಪ್ಯ, ರಹಸ್ಯ ಅಂತಕ್ಕಂಥದ್ದು. ಪರ್ಯಾಲೋಚಿಸು ಅಂದ್ರಿನ ಚಿಂತಿಸು, ಸಮಾಲೋಚಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಅದ ನಂತರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲ ಅಂದ್ರಿನ ಸಾಮಂತರಾಜ ಅಂದ್ರಿಗಿನ ಮಹಾರಾಜ ಅಥವಾ ಚಕ್ರವರ್ತಿಯ ಕೈಕೆಯಾಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು. ಇವರು ಏನ್ ಮಾಡ್ತಾರೆ ಅಂದ್ರೆ ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯವನ್ನು ಸ್ವತಂತ್ರವಾಗಿ ಆಳುತ್ತಾರೆ. ಕಪ್ಪ ಕಾಣಿಕೆ ಅಂದ್ರಿನ ಹಣವನ್ನು ಕೊಡೋದಾಗ್ಲಿ, ದವಸ ಧಾನ್ಯ ಕೊಡೋದಾಗ್ಲಿ ಆಗಿರ್ಬೋದು, ರಾಜನಿಗೆ ಕೊಡ್ಬೇಕಾಗ್ತದೆ. ಓಕೆ, ರೈಟ್. ಮೇಧಾವಿ ಅಂದ್ರಿನ ಬುದ್ಧಿವಂತ ಅಂತಕ್ಕಂಥದ್ದು. ಶ್ರೇಯಸ್ಸು ಅಂದ್ರಿನ ಲಾಭ, ಜಯ, ಕೀರ್ತಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅನುಜ ಅಂದ್ರೆ ಸೋದರ ಅಂತಕ್ಕಂಥದ್ದು. ಓಕೆನಾ, ಸಹೋದರ ಅಥವಾ ಸೋದರ ಅಂತ ಕರಿತೀವಿ. ಕಾರ್ಯಾಧ್ಯಕ್ಷ ಅಂದ್ರಿನ ಕೆಲಸ ಕಾರ್ಯಗಳಲ್ಲಿ ಪರಿಣತ. ಕಾರ್ಯಾಧ್ಯಕ್ಷ ಅಂದ್ರಿನ ಕೆಲಸಗಾರರಲ್ಲಿ ಪರಿಣತ, ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನು ಅಂತಕ್ಕಂಥದ್ದು. ಜ್ಞಾತಿ ಅಂದ್ರಿನ ಸಂಬಂಧಿಕ ಅಂತಕ್ಕಂಥದ್ದು. ಅದಾದ ನಂತರ ಒಮ್ಮನಸ್ಸು ಅಂದ್ರೆ ಒಂದೇ ಮನಸ್ಸು, ಎರಡನೇ ಯೋಚನೆ ಇಲ್ಲದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅದಾದ ನಂತರ ಓಕೆ, ಇಲ್ಲಿ ನೋಡಿ, ಉಪೇಕ್ಷೆ ಅಂತಂದ್ರಿನ ಉದಾಸೀನ, ಕಡೆಗಣನೆ ಅಂತಕ್ಕಂಥದ್ದು. ದುರ್ಗ ಅಂದ್ರಿನ ಕೋಟೆ ಅಂತಕ್ಕಂಥದ್ದು. ಧನುರ್ಧಾರಿ ಅಂದ್ರಿನ ಬಿಲ್ಲು ಬಾಣಗಳನ್ನು ಹಿಡಿದ ಅಂತಕ್ಕಂಥದ್ದು. ನಾಸ್ತಿಕ ಬುದ್ಧಿ, ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು ಅಥವಾ ಪರಂಪರೆಯನ್ನು ಧಿಕ್ಕರಿಸುವುದು ಅಂತಕ್ಕಂಥದ್ದು ಬರ್ತದೆ. ನಾಸ್ತಿಕ ಬುದ್ಧಿ ಅಂತ ಕರೀತಾರೆ, ಧಿಕ್ಕರಿಸ್ತಾರೆ ಅವರು. ಓಕೆ, ದೇವರನ್ನ. ಅನವಧಾನ ಅಂದ್ರಿನ ಗಮನ ಕೊಡದಿರುವುದು ಅಥವಾ ಉದಾಸೀನತೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ, ರೈಟ್. ಈಗ ಅಲ್ಲಿ ಪದಗಳ ಅರ್ಥ ಅಂತ ತಿಳ್ಕೊಂಡ್ವಿ. ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದೆ. ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇವು ನೋಡ್ತೋಣ. ಓಕೆನಾ, ಇಲ್ಲಿ ಮಕ್ಕಳೇ, ಗದ್ಯ ಭಾಗ 3 ಅಂತಕ್ಕಂಥದ್ದು ಚಿಕ್ಕನೇ ಅಕ್ಷರ ಬರ್ರಿ. ಈ ಒಂದು ಗದ್ಯದ ಹೆಸರಿದೆಯಲ್ಲ, ರಾಮರಾಜ್ಯ ಅಂತಕ್ಕಂಥ ಅಪ್ಪನೇ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿದ ನಂತರ ಏನ್ ಮಾಡ್ತೀರಾ ಅಂದ್ರೆ ಈ ಒಂದು ಗದ್ಯದ ಅಭ್ಯಾಸ ಯಾವತ್ತು ಬರೀತಾ ಇರ್ತೀರ ಆ ಡೇಟನ್ನು ಇಲ್ಲಿ ಬರೀತಾ ಹೋಗಿ. ಅದ ನಂತರ ಇಲ್ಲಿ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಮೊದಲು ಬರಿಬೇಕಾಗುತ್ತೆ, ಅಭ್ಯಾಸ ಬರೀತಾ ಹೋಗಬೇಡಿ. ಕೃತಿಕಾರರ ಪರಿಚಯ. ಕವಿ ಯಾರಂದ್ರಿನ ಡಾಕ್ಟರ್ ರಂಗನಾಥ್ ಶರ್ಮಾ ಅವರು. ಜನನ ಯಾವಾಗ ಆಯ್ತು ಅಂದ್ರೆ ಇಲ್ಲಿ ಕಾಣ್ತಾ ಇದ್ರೆ ರಂಗನಾಥ್ ಶರ್ಮಾ ಇವರೇನೆ. ಓಕೆ, ಜನನ ಯಾವಾಗ ಆಯ್ತು ಅಂದ್ರೆ 1916 ಜನವರಿ 7 ಆಯ್ತು ಅಂತ ನೋಡಬಹುದು. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ನಡಹಳ್ಳಿ ಗ್ರಾಮದಲ್ಲಿ ಆಯ್ತು ಅಂತ ನೋಡಬಹುದು. ಇಲ್ಲಿ ಕೃತಿಗಳ ಬಗ್ಗೆ, ಕೃತಿಗಳಲ್ಲಿ ಹಲವಾರು ಇಲ್ಲಿ ನೋಡ್ತಾ ಹೋಗ್ತೇವೆ. ಕೃತಿಗಳಲ್ಲಿ
ಇಲ್ಲಿ ಸಂಸ್ಕೃತ ಕೃತಿಗಳಿದಾವೆ, ಅನುವಾದಿತ ಕೃತಿಗಳು ಇರ್ತಕ್ಕಂಥದ್ದು. ಮೊದಲು ಸಂಸ್ಕೃತ ಕೃತಿಗಳನ್ನ ತಿಳಿತಾ ಹೋಗೋಣ. ಏಕಚಕ್ರ ಅಂತಕ್ಕಂಥದ್ದು, ಗುರು ಪಾರಮಿತ್ರ ಚರಿತಂ ಅಂತಕ್ಕಂಥದ್ದು, ಗೊಮ್ಮಟೇಶ ಪಂಚಕಂ ಅಂತಕ್ಕಂಥದ್ದು, ಬಾಹುಬಲಿ ವಿಜಯಂ ಅಂತಕ್ಕಂಥದ್ದು ಸಂಸ್ಕೃತ ಕೃತಿಗಳು. ಅನುವಾದಿತ ಕೃತಿಗಳಾದರೆ ವಾಲ್ಮೀಕಿ ರಾಮಾಯಣ, ಅಮರಕೋಶ, ಶ್ರೀಮದ್ ಭಗವತದ ದಶಮಸ್ಕಂದ ಅಂತಕ್ಕಂಥದ್ದು. ಓಕೆ, ಆ ನಂತರ ವಾಕ್ಯಪದೀಯ ಬ್ರಹ್ಮಕಾಂಡ ಅಂತಕ್ಕಂಥದ್ದು. ಆ ನಂತರ ಇವರಿಗೆ ಅನೇಕ ಒಂದು ಪ್ರಶಸ್ತಿ ಪುರಸ್ಕಾರಗಳು ಬಂದಿರತಕ್ಕಂಥದ್ದನ್ನ ನಾವು ಕಂಡು ಬರ್ತೇವೆ. ಹಾಗಾದ್ರೆ ಯಾವ್ಯಾವು ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಸಂಸ್ಕೃತ ಅಧ್ಯಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿರತಕ್ಕಂಥದ್ದು, ಮಹಾಮಹೋಪಾಧ್ಯಾಯ ಅಂತಕ್ಕಂಥದ್ದು ತಿರುಪತಿ ವಿಶ್ವವಿದ್ಯಾಲಯ ನೀಡಿರ್ತಕ್ಕಂಥದ್ದು, ಗೌರವ ಡಾಕ್ಟರೇಟ್ ಬೆಂಗಳೂರು ಸಂಸ್ಕೃತ ವಿಶ್ವವಿದ್ಯಾಲಯ ನೀಡಿರ್ತಕ್ಕಂಥದ್ದು, ಚುಂಚಾಶ್ರೀ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು, ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ ಇವರಿಗೆ ಸಂದಿರ್ತಕ್ಕಂಥದ್ದು ನೋಡ್ತೇವೆ. ಹಾಗಾದ್ರೆ ಈ ಒಂದು ಗದ್ಯದ ಆಯ್ಕೆ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ರಾಮರಾಜ್ಯ ಅಂತಕ್ಕಂಥ ನೋಡಿದ್ರೆ, ಈ ಗದ್ಯವನ್ನು ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ, ಮುಂದೆ ಏನು ಬರೀತಾವ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ. ಇದು 6 ಪ್ರಶ್ನೆ ಮಕ್ಕಳೇ. ಅಭ್ಯಾಸ ಅಂತಕ್ಕಂಥ ಬರೀರಿ. ಮೊದಲನೇಲಿ ಕೊಟ್ಟಿದ್ದಾರೆ. ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಅದಾದ ನಂತರ ಇಲ್ಲಿ ಮೊದಲನೇ ಪ್ರಶ್ನೆ, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರ್ಬೇಕು ಅಂತ ಕೇಳಿದರೆ. ಓಕೆ, ಉತ್ತರ ಅದೇ ರೀತಿಯಾಗಿ ಬರೀತಾ ಹೋಗಿ. ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರ್ಬೇಕು ಅಂತಕ್ಕಂಥದ್ದು ನೋಡ್ತೇವೆ. ರಾಜ್ಯಶಾಸ್ತ್ರ ನೆನ್ಪಿಟ್ರೆ ಸಾಕು, ಉಳಿದೆಲ್ಲ ಪ್ರಶ್ನೆಯಲ್ಲಿ ನಾವು ಕಂಡು ಬರ್ತೇವೆ. ಓಕೆ, ಅದ ನಂತರ ಎರಡನೇದು, ರಾಜರು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತಿದೆ. ಓಕೆ, ಉತ್ತರ ಸೇಮ್ ಅದೇ ರೀತಿಯಾಗಿ ಬರ್ತೇವೆ ಹೋಗಿ. ರಾಜನು ಇಲ್ಲಿ ನೋಡಿ, ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತಕ್ಕಂಥ ಇಷ್ಟು ನೆನ್ಪಿಟ್ರೆ ಸಾಕು. ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಅಂತ ನೆನ್ಪಿಟ್ರೆ ಉಳಿದೆಲ್ಲ ಪ್ರಶ್ನೆಯಲ್ಲೇ ಇದೆ. ಮೂರನೇ ಪ್ರಶ್ನೆ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡಿ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಅಂತ ಕೇಳಿದೆ. ಉತ್ತರ ಅದೇ ರೀತಿಯಾಗಿ ಬರೀತಾ ಹೋಗಿ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ. ಇಷ್ಟು ನೆನ್ಪಿಟ್ರೆ ಸಾಕು, ಉಳಿದೆಲ್ಲ ಪ್ರಶ್ನೆಯಲ್ಲಿ ಇದೆ. ನಂತರ ನಾಲ್ಕನೇದು, ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಯಾರು ಅಂತ ಕೇಳಿದೆ. ಉತ್ತರ ಮೇಧಾವಿಯು, ಶೂರನು, ಕಾರ್ಯಾಧ್ಯಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಐದನೇದು, ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ಯಾರು ಗಂಡಾಂತರ ತರ್ತಾರೆ ಅಂದ್ರೆ ಉತ್ತರ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಅಂತಕ್ಕಂಥದ್ದು. ಓಕೆ, ಇಲ್ಲಿಂದ ಇಲ್ಲಿವರೆಗೆ ನೆನ್ಪಿಡ್ತಾ ಹೋದ್ರೆ ಉಳಿದೆಲ್ಲ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಅದಾದ ನಂತರ ಇಲ್ಲಿ ಆರನೇದು ಏನ್ ಕೊಟ್ಟಿದ್ದಾನೆ ಅಂದ್ರಗಿನ, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅಂದ್ರಗಿನ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಂದಿಗೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅಂತಕ್ಕಂಥ ನೋಡ್ತೇವೆ. ಮುಂದೆ ನೋಡ್ತಾ ಬನ್ನಿ. ಇಲ್ಲಿ ಮಕ್ಕಳ ಇಲ್ಲಿ ಅಂತಕ್ಕಂಥದ್ದಾಯ್ತು. ಅದ ನಂತರ ಇಲ್ಲಿ ಕೆಳಗಡೆ ಅಂತದೆ ಏನಿದೆ ನೋಡಲಿ. ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈ 6 ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ನಿಮ್ ಪುಟ್ಟದಾಗಿ ನಿಮಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ಮಕ್ಕಳೇ ಅಂತಕ್ಕಂಥ ಬರ್ದು ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಅಂತ ಕೇಳಿದರೆ. ಉತ್ತರ ಮಂತ್ರಾಲೋಚನೆಯನ್ನು ರಾಜ್ಯಶಾಸ್ತ್ರದಲ್ಲಿ ಪರಿಣತಿ ಹೊಂದಿದ ಅಮಾತ್ಯರೊಂದಿಗೆ ನಡೆಸಬೇಕು. ಅದು ಗೌಪ್ಯವಾಗಿ ನಡೆಯಬೇಕು. ಅಗತ್ಯಕ್ಕಿಂತ ಹೆಚ್ಚು ಜನರು ಮಂತ್ರಾಲೋಚನೆಗೆ ಸೇರಿರಬಾರದು. ಅದರ ವಿಷಯ ಕಾರ್ಯರೂಪಕ್ಕೆ ಬರುವ ಮೊದಲು ಯಾರಿಗೂ ತಿಳಿಯಬಾರದು. ಸಾಮಂತರಿಗೆ ತಿಳಿಯುವಷ್ಟರಲ್ಲಿ ಯೋಜನೆ ಸಂಪೂರ್ಣವಾಗಿ ಅಥವಾ ಕನಿಷ್ಠ ಅರ್ಧದಷ್ಟು ಜಾರಿಗೆ ಬಂದಿರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾನೆ. ಓಕೆ, ರೈಟ್. ಅಂತ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ನೋಡಿದರೆ, ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಂತ ಕೇಳಿದರೆ. ಉತ್ತರ ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣನಾಗಿರ್ಬೇಕು, ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರ್ಬೇಕು, ಮೇಧಾವಿಯು, ಶೂರನು, ಕಾರ್ಯಾಧ್ಯಕ್ಷನೂ ಆಗಿರಬೇಕು, ಲಂಚವನ್ನು ಮುಟ್ಟದವನು, ಪ್ರಾಮಾಣಿಕನೂ ಆಗಿರಬೇಕು, ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನಾಗಿರಬೇಕು. ಇವು ರಾಜ್ಯದ ಅಮಾತ್ಯರಲ್ಲಿ ಇರಬೇಕಾದ ಗುಣಗಳು ಅಂತ ನೋಡ್ತೇವೆ. ಓಕೆನಾ. ಮೂರನೇ ಪ್ರಶ್ನೆ ನೋಡಿ, ಯಾವ 3 ವ್ಯಕ್ತಿಗಳನ್ನು ರಾಜನು
ತ್ಯಜಿಸಬೇಕು ಏಕೆ ಅಂತ ಕೇಳಿ. ಯಾವ 3 ವ್ಯಕ್ತಿಗಳು ಅಂದ್ರೆ ಉತ್ತರ: ಉಪಾಯದಿಂದ ಹಣ ಕೀಳುವ ವೈದ್ಯರನ್ನು ಒಂದನೇದು, ಎರಡನೇದು ಒಡೆಯನನ್ನೇ ದೂಷಿಸುವ ಸೇವಕರನ್ನು ಎರಡನೇ ವ್ಯಕ್ತಿಗಳು, ಮೂರನೇದು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟವರ ಸೈನಿಕರನ್ನು ರಾಜನು ತ್ಯಜಿಸಬೇಕು. ಇವ್ರು ಮೂರನ್ನು ತ್ಯಜಿಸಬೇಕು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹೇಳಿದರೆ, ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ಆದ್ದರಿಂದ ಇವರಿಗೆ ಉಗ್ರ ಶಿಕ್ಷೆಯನ್ನು ನೀಡಿ ರಾಜನು ತನ್ನಿಂದ ಇಂಥವರನ್ನು ದೂರವಿಡಬೇಕು ಅಂತ ನೋಡ್ತೇವೆ. 4ನೇ ಪ್ರಶ್ನೆ: ದೂತನು ಹೇಗಿರಬೇಕು ಅಂತ ಕೇಳಿದರೆ ಉತ್ತರ: ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸರನ್ನು ದೂತರನ್ನಾಗಿ ನೇಮಿಸಿಕೊಳ್ಬೇಕು. ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತಕ್ಕಂಥದ್ದನ್ನ ನೋಡ್ತೇವೆ. 5ನೇ ಪ್ರಶ್ನೆ: ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಅಂತ ಕೇಳಿದರೆ ಉತ್ತರ: ಸೇವಕರು ನಿರ್ಭಯವಾಗಿ ಬಂದು ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು, ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಲೂಬಾರದು. ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು, ಹೆಚ್ಚು ಅಂಜಿಸುವುದೂ ಸಲ್ಲದು. ಇವೆರಡರ ನಡುದಾರಿಯನ್ನು ರಾಜನು ಕಾಯ್ದುಕೊಳ್ಳಬೇಕು ಎಂದು ರಾಮನು ಹೇಳುತ್ತಾನೆ ಅಂತ ನೋಡ್ತೇವೆ. 6ನೇ ಪ್ರಶ್ನೆ ನೋಡಿ: ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ಉತ್ತರ: ರಾಜ್ಯದ ಆದಾಯವು ವ್ಯಯ ಅಂದ್ರೆ ಖರ್ಚಿಗಿಂತ ಅಂತ ಹೇಳಿ, ವ್ಯಯಕ್ಕಿಂತ ಹೆಚ್ಚಿರಬೇಕು. ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು. ಖಜಾನೆಯನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ. ಅನ್ಯಾಯಗಳ ಮಾರ್ಗವನ್ನು ಹಿಡಿದು ಬಾರದೆಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಪರಿಯನ್ನು ಹೇಳುತ್ತಾರೆ ಅಂತ ನೋಡ್ತೇವೆ. ಓಕೆನಾ, ಮುಂದೆ ನೋಡ್ತೋಣ. ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಇದೆ, ಏನ್ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತ ಹೇಳಿದ್ರೆ, ಹಾಗೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತ ಬರೆದಿದ್ದಾರೆ. ಓಕೆ, ನೋಡ್ತೋಣ. ನಾ ಇಲ್ಲಿ 10 ವಾಕ್ಯದಲ್ಲಿ ನಾನು ಉತ್ತರಿಸ ಹೋಗಿದ್ದೀನಿ. ಮೊದಲನೇ ಪ್ರಶ್ನೆ: ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಅಂತಿದೆ. ಓಕೆನಾ, ಉಪದೇಶ ನೋಡ್ಬೇಕಾಗುತ್ತೆ ಇಲ್ಲಿ. ಉತ್ತರ: ರಾಜ್ಯವನ್ನು ಉತ್ತಮವಾಗಿ ಆಳಲು ಮಂತ್ರಾಲೋಚನೆ ಅತ್ಯಂತ ಮುಖ್ಯವೆಂದು ರಾಮನು ಹೇಳುತ್ತಾನೆ. ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಿ ಮೇಧಾವಿ ಹಾಗೂ ಕಾರ್ಯಾಧ್ಯಕ್ಷ ಸಚಿವರನ್ನು ನೇಮಿಸಬೇಕು. ಅಧಿಕಾರಿಗಳನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ನೇಮಕ ಮಾಡಿ ಸೇನಾ ನಾಯಕರು ಮತ್ತು ಸೈನಿಕರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅದ ನಂತರ ಮುಂದೆ ಹೇಳ್ತಾರೆ, ದೇಶಭಕ್ತನಾದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿ ಶತ್ರುಗಳ ಚಟುವಟಿಕೆಗಳನ್ನು ತಿಳಿಯಲು ಗೂಢಾಚಾರವನ್ನು ಇರಿಸಬೇಕು. ರಾಜ್ಯದ ಆದಾಯವನ್ನು ಹೆಚ್ಚಿಸಿ ಬೊಕ್ಕಸದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಆ ನಂತರ ರಾಜನು 14 ದೋಷಗಳಿಂದ ದೂರವಿದ್ದು ಪ್ರಮುಖ ನಿರ್ಣಯಗಳಿಗೆ ಮಂತ್ರಿಗಳ ಸಲಹೆ ಪಡೆಯಬೇಕು. ಪೂರ್ವಿಕರ ಆದರ್ಶಗಳನ್ನು ಅನುಕರಿಸಿ ಧರ್ಮಬದ್ಧವಾಗಿ ಪ್ರಜೆಗಳನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ರಾಮ ಹೇಳ್ತಾನೆ. ಓಕೆನಾ, ಹಾಗಾದ್ರೆ ಇದಾದ ನಂತರ ಇಲ್ಲಿ 8-10 ವಾಕ್ಯಗಳಲ್ಲಿ 2ನೇ ಒಂದು ಪ್ರಶ್ನೆ ಇದೆ, ಅದನ್ನು ಕೂಡ ನಾವು ಇಲ್ಲಿ ತಿಳಿತಾ ಹೋಗೋಣ. ಓಕೆ, 2ನೇ ನೋಡಿ: ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ಯಾವ್ಯಾವ 14 ದೋಷಗಳು ರಾಜನಲ್ಲಿರ್ತಕ್ಕಂಥವು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಉತ್ತರ: ರಾಜನಲ್ಲಿ ತಲೆದೋರಬಹುದಾದ ದೋಷಗಳು 14. ಅವುಗಳೆಂದ್ರೆ ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನವಧಾನ ಹಾಗೂ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು, ಪ್ರಜ್ಞರಾದ ಸಜ್ಜನರ ಸಂಘವನ್ನು ಬಿಟ್ಟು ಸೋಮಾರಿತನಕ್ಕೆ ಒಳಗಾಗುವುದು ಮತ್ತು ಪಂಚೇಂದ್ರಿಯಗಳಿಗೆ ಅಧೀನನಾಗುವುದು ಮತ್ತೊಂದು ದೋಷವಾಗಿದೆ. ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರ ತೆಗೆದುಕೊಳ್ಳುವುದು ಹಾಗೂ ಅನುಭವವಿಲ್ಲದಿರುವ ಸಲಹೆ ಕೇಳುವುದು ತಪ್ಪಾಗಿದೆ. ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದೆ ಇರುವುದು ಮತ್ತು ಮಂತ್ರಾಲೋಚನೆಯ ರಹಸ್ಯವನ್ನು ಬಹಿರಂಗಪಡಿಸುವುದು ರಾಜದೋಷವಾಗಿದೆ. ಮಂಗಳಕಾರ ಕಾರ್ಯಗಳನ್ನು ಮಾಡದೆ ಇರುವುದು ಹಾಗೂ
ಎಲ್ಲಾ ಶತ್ರುಗಳ ಮೇಲೆ ಏಕಕಾಲದಲ್ಲಿ ಯುದ್ಧ ಆರಂಭಿಸುವುದು ಸಹ ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳಾಗಿವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೇವೆ. 14 ದೋಷಗಳನ್ನು ಚೆನ್ನಾಗಿ ಕಲಿತಾ ಹೋಗ್ರಿ ಮಕ್ಕಳೇ. ಓಕೆ, ರೈಟ್. ಇಲ್ಲಿ ಈಗ ಈ ನಲ್ಲಿ ಇದಾಯ್ತು, 8ನೇ ವಾಕ್ಯ ಆಯ್ತು. ಈ ಇದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 3 ಸಂದರ್ಭಗಳು ಚಿಕ್ಕದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥ ಬರೀರಿ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ. ಮೊದಲನೇ ಒಂದು ಸಂದರ್ಭ, 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. ಸಂದರ್ಭದಲ್ಲಿ ಉತ್ತರ ಇಲ್ಲಿ ಆಯ್ಕೆ ಮೊದಲು ಬರಬೇಕಾಗುತ್ತೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಲಾಗಿದೆ ಅಂತ ನೋಡ್ತೇವೆ. ಆ ನಂತರ ಸಂದರ್ಭ, ಕಷ್ಟ ಕಾಲದಲ್ಲಿ 1000 ಮೂರ್ಖರಿಗಿಂತ ಒಬ್ಬ ಜ್ಞಾನಿ, ಮೇಧಾವಿ ಮತ್ತು ಕಾರ್ಯದಕ್ಷನಾದ ಪಂಡಿತನ ಸಲಹೆಯೇ ರಾಜನಿಗೂ ರಾಜ್ಯಕ್ಕೂ ಹೆಚ್ಚು ಉಪಯುಕ್ತವಾಗುತ್ತದೆ ಎಂಬ ಅರ್ಥದಲ್ಲಿ ಈ ಮಾತು ಬಂದಿದೆ ಅಂತ ನೋಡಬಹುದು. ಓಕೆ, ಸ್ವಾರಸ್ಯ, ಕವಿಯಲ್ಲಿ ಪಂಡಿತರ ಪ್ರಾಮಾಣಿಕತೆ, ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತಕ್ಕಂಥದ್ದು ಮೊದಲನೇ ಸಂದರ್ಭದಲ್ಲಿ ನೋಡ್ತೇವೆ. ಅದ ನಂತರ ಎರಡನೇ ಸಂದರ್ಭ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಎರಡನೇ ಸಂದರ್ಭ ಅಂತಲ್ಲಿ, ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಲಾಗಿದೆ ಅಂತ ನೋಡ್ತೇವೆ. ಸಂದರ್ಭ, ರಾಮನು ಭರತನಿಗೆ ದೂತನ ಗುಣಗಳನ್ನು ವಿವರಿಸುತ್ತಾ, ದೂತನು ವಿದ್ವಾಂಸ, ಸತ್ಯವಂತ, ವಿವೇಕಿ ಹಾಗೂ ವ್ಯಕ್ತಿ ವಸ್ತುಗಳ ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸುವವನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ನೋಡ್ತೇವೆ. ಸ್ವಾರಸ್ಯ, ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನಲ್ಲಿ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತಕ್ಕಂಥದ್ದನ್ನ ನೋಡ್ತೇವೆ. ಓಕೆ, ಅದ ಅಂತರಲ್ಲಿ ಮೂರನೇ ಸಂದರ್ಭದಲ್ಲಿ ಏನ್ ನೋಡ್ತೇವೆ ಅಂತ ನೋಡಲಿ. ಓಕೆ, ಕಾಣ್ತಾ ಇದೆಯಾ? ಎಸ್, ನಿನ್ನ ಆದಾಯವು ವ್ಯಕ್ಕಿಂತ ಹೆಚ್ಚಿದೆ ತಾನೇ ಅಂತ ಹೇಳಿ ಇಲ್ಲಿ ಈ ವಾಕ್ಯದಲ್ಲಿ ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಮೊದಲು ಆಯ್ಕೆ ಬರಿತಾ ಹೋಗಿ. ಸಂದರ್ಭ, ರಾಮನು ಭರತನಿಗೆ ನಿನ್ನ ಆದಾಯವು ವ್ಯಕ್ಕಿಂತ ಹೆಚ್ಚಾಗಿರಬೇಕು. ರಾಜ್ಯದ ಬೊಕ್ಕಸದಲ್ಲಿರುವ ಸಂಪತ್ತನ್ನು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗಿಸಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು, ಹಾಗೆಂದು ಅದನ್ನು ತುಂಬಿಸಲು ಅನರ್ಥ. ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ಹೇಳುವ ಸಂದರ್ಭವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಸ್ವಾರಸ್ಯ, ರಾಜನಾದವನು ರಾಜ್ಯದ ಬೊಕ್ಕಸವನ್ನು ಹೇಗೆ ನಿರ್ವಹಿಸಬೇಕೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡ್ತೇವೆ. ಓಕೆನಾ? ಹಾಗೆ ಮುಂದಿನ ನೋಡ್ತಾ ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಅದಾನಂತರ ಭಾಷಾಭ್ಯಾಸ ಅಂತಕ್ಕಂಥದ್ದಿದೆ. ಈ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ. ಮಾದರಿ ಒಂದು ಉದಾಹರಣೆ ಕೊಡಿದರೆ, ದೂತ ಅಂದ್ರೆ ದೂತರು ಅಂತಿದೆ, ಏಕವಚನ ಬಹುವಚನ, ವಚನ ಬದಲಿಸಿ ಬರೀಬೇಕು. ಇಲ್ಲಿ ಮಕ್ಕಳೇ ಭಾಷಾಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಈ ಕೆಳಗಿನ ಪದಗಳ ವಚನಗಳ ಬದಲಾಯಿಸಿ ಬರೆಯಿರಿ ಅಂತಿದೆ. ಓಕೆನಾ? ಮಾದರಿ ಕೊಡಿದರೆ ದೂತ ಇದೆ, ದೂತರು ಅಂತಿದೆ. ಅಮಾತ್ಯ ಇದ್ರೆ ಇದು ಬಹುವಚನಕ್ಕೆ ಬರಬೇಕಾಗುತ್ತೆ, ಅಮಾತ್ಯರು ಅಂತಕ್ಕಂಥದ್ದು. ಪ್ರಶ್ನೆ ಅಂತಕ್ಕಂಥದ್ದು ಏಕವಚನ, ಪ್ರಶ್ನೆಗಳು ಅಂತಕ್ಕಂಥದ್ದು ಬಹುವಚನ. ಅದ ಅಂತ ಧನುರ್ಧಾರಿಗಳು ಇದು ಬಹುವಚನ ಇದೆ, ನಾವು ಏಕವಚನಕ್ಕೆ ಬರಬೇಕಾಗುತ್ತೆ, ಧನುರ್ಧಾರಿ ಅಂತಕ್ಕಂಥದ್ದು. ಮೌಲ್ಯ ಇದೆ ಏಕವಚನ, ಮೌಲ್ಯಗಳು ಬಹುವಚನ. ಬಹುಮಾನಗಳು ಅಂತಿದೆ, ಇದು ಬಹುಮಾನಕ್ಕಂತ ಬರಬೇಕಾಗುತ್ತೆ. ಓಕೆ, ಇಲ್ಲಿ ಅಂತಕ್ಕಂಥದ್ದಾಯ್ತು. ಮುಂದೆ ಏನ್ ನೋಡ್ತಾ ಇರಲಿ, ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತಿದೆ, ಇದು ನೋಡ್ತಾ ಹೋಗೋಣ. ಹೇಳಿ ಮಕ್ಕಳೇ, ಅಂತಕ್ಕಂಥದ್ದು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಬರೀರಿ. ಕೃಷ ಅಂದ್ರೆಗಿನ ನಿತ್ರಣ ಅಂತಕ್ಕಂಥ ಅರ್ಥ ಕೊಡ್ತೀವಿ. ಪದಗಳ ಅರ್ಥಗಳನ್ನು ನಾನು ತಿಳಿಸಿದ್ದೀನಿ ನಿಮಗೆ. ಓಕೆ, ಅನಾರೋಗ್ಯದಿಂದ ನನ್ನ ಸ್ನೇಹಿತ ನೋಡಿ ಕೃಷನಾದನು ಅಂತಕ್ಕಂಥದ್ದು. ಅನಾರೋಗ್ಯದಿಂದ ನನ್ನ ಸ್ನೇಹಿತ ಕೃಷನಾದನು. ಓಕೆ, ನಿದ್ರಾವಶ ಪಾಠವನ್ನು ಕೇಳುತ್ತಾ ನಾನು ನಿದ್ರಾವಶನಾದನು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಈ ಪದ ಅಂತಕ್ಕಂಥ ಸ್ವಂತ ವಾಕ್ಯದಲ್ಲಿ ಬಳಸಿದ್ದೀನಿ. ಕೃಷ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಈ ರೀತಿ ಬಳಸ್ತಾ ಹೋಗಿ ಈ ವಾಕ್ಯವನ್ನ ನಿಮ್ಮ ಇದು ಸ್ವಂತ ವಾಕ್ಯದಲ್ಲಿ. ಓಕೆನಾ? ಏರ್ಪಾಡು, ಮನೆಗೆ ಬರುವ ಅತಿಥಿಗಳಿಗೆ ಅಮ್ಮ ಉತ್ತಮ ಏರ್ಪಾಡು ಮಾಡಿದಳು ಅಂತಕ್ಕಂಥದ್ದು. ಈ ಏರ್ಪಾಡು ಅಂತಕ್ಕಂಥದ್ದು ಇಲ್ಲಿ ಬಳಸಿರ್ತಕ್ಕಂಥದ್ದು ವಾಕ್ಯದಲ್ಲಿ. ಆ ನಂತರ ಚಾಪಲ್ಯ, ಮಕ್ಕಳ ಚಾಪಲ್ಯ ನೋಡಲು ಖುಷಿಯಾಗುತ್ತದೆ.
ಚಾಪಲ್ಯ ಅಂದ್ರಿಗಿನ ಚಟುವಟಿಕೆ ಅಂತಕ್ಕಂಥದ್ದು, ಬಯಕೆ ಅಂತಕ್ಕಂಥದ್ದು ಬರ್ತದೆ. ಓಕೆನಾ, ಇದು ಚಾಪಲ್ಯ ಅಂತಕ್ಕಂಥದ್ದು ಇಲ್ಲಿ ಬಳಸ್ತಾ ಹೋಗಿದ್ದೇನೆ. ಓಕೆ, ಮಕ್ಕಳ ಚಾಪಲ್ಯ ನೋಡಲು ಖುಷಿಯಾಗಿರ್ತದೆ ಅಂತಕ್ಕಂಥದ್ದು. ಜ್ಞಾತಿ, ಓಕೆ, ಅಂದ್ರೆ ಸಂಬಂಧಿಕ ಅಂತಕ್ಕಂಥದ್ದು ಪದಾರ್ಥ ನಿಮಗೆ ತಿಳಿದೆ. ಜ್ಞಾತಿ ಅಂದ್ರೆ ನಮ್ಮ ಜ್ಞಾತಿಗಳು ಹಬ್ಬಕ್ಕೆ ಮನೆಗೆ ಬರುವರು ಅಂತಕ್ಕಂಥ ಬರೆದೇನೆ. ಇಲ್ಲಿ ಜ್ಞಾತಿ ಅಂತಕ್ಕಂಥದ್ದು ಇಲ್ಲಿ ಬಳಸಿರ್ತಕ್ಕಂಥದ್ದು. ಓಕೆ, ಈ ಇದೆ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಇವು ನೋಡ್ತಾ ಹೋಗೋಣ. ಓಕೆ, ಈ ಅಂತಕ್ಕಂಥದ್ದು ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ. ನೋಡ್ತಾ ಹೋಗೋಣ. ಜಾವದಲ್ಲಿ ಎದ್ದು, ಇದು ನಾವು ಬಿಡಿಸಿ ಬರೆದಾಗ ಜಾವದಲ್ಲಿ ಪ್ಲಸ್ ಎದ್ದು ಅಂತಕ್ಕಂಥ ಇದು ಲೋಪ ಸಂಧಿ ಅಂತಕ್ಕಂಥದ್ದು. ಓಕೆ, ದರ್ಶನವನ್ನು ಅಂದ್ರಿನ ದರ್ಶನ ಪ್ಲಸ್ ಅನ್ನು ಇದೇನಾಗುತ್ತೆ ವಕಾರಾಗಮ ಸಂಧಿ ಆಗಿರ್ತಕ್ಕಂಥದ್ದು. ಇಲ್ಲಿ ನಿರ್ಭಯವಾಗಿ, ನಿರ್ಭಯ ಪ್ಲಸ್ ಆಗಿ ಇದು ವಕಾರಾಗಮ ಸಂಧಿ ಆಗಿರ್ತಕ್ಕಂಥದ್ದು. ಆ ನಂತರ ಕಣ್ಣಿಟ್ಟರು ಅಂತಕ್ಕಂಥ ಕಣ್ಣು ಪ್ಲಸ್ ಇಟ್ಟರು ಇದು ಲೋಪ ಸಂಧಿ ಆಗಿರ್ತದೆ. ಓಕೆನಾ, ಇಲ್ಲಿ ಈ ಅಂತಕ್ಕಂಥದ್ದೆಲ್ಲ ನೋಡಿದ್ವಿ. ಇಲ್ಲಿ ಭಾಷೆಯ ಸೊಬಗು ಅಂತಿದೆ. ನಿಮ್ಮ ತರಗತಿ ಶಿಕ್ಷಕರು ಈ ವ್ಯಾಕರಣಾಂಶವನ್ನ ತಿಳಿಸ್ತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ಕಾನ್ಸ್ಟಲಿ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತಕ್ಕಂಥದ್ದೆ, ಅದ್ರ ಬಗ್ಗೆ ನಾನು ಹೆಚ್ಚಿನ ಗಮನ ವಹಿಸ್ತಾ ಹೋಗ್ತೇನೆ ನಿಮಗೆ. ಓಕೆನಾ, ಇಲ್ಲಿ ಭಾಷಾ ಚಟುವಟಿಕೆ ಅಂತ ಇದೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ ಅಂತಿದೆ. ಈ ಎಲ್ಲ ನೋಡ್ತಾ ಹೋಗೋಣ. ಓಕೆನಾ, ಭಾಷಾ ಚಟುವಟಿಕೆ ಅಂತಕ್ಕಂಥ ಬರ್ರಿ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ, ಆದೇಶ ಸಂಧಿ ಎಂದರೇನು, ಉದಾಹರಣೆ ಕೊಡಿ ಅಂತ ಹೇಳಿದರೆ. ಓಕೆನಾ, ಉತ್ತರ ಪದದ ಆದಿಯಲ್ಲಿರುವ ಕ ತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದಾಬ ವ್ಯಂಜನಗಳು ಆದೇಶವಾಗುವು. ಇವುಗಳನ್ನು ಆದೇಶ ಸಂಧಿ ಎನ್ನುವರು ಅಂತ ಕರಿತೇವೆ. ಓಕೆ, ಇಲ್ಲಿ ಉದಾಹರಣೆ ನೋಡಿ ಮಕ್ಕಳೇ. ಇದು ಪೂರ್ವ ಪದ ಅಂತ ಕರೀತೇವೆ, ಇದನ್ನ ಉತ್ತರ ಪದ ಅಂತ ಕರಿತೇವೆ. ಇಲ್ಲಿ ಏನ್ ಉತ್ತರ ಪದದ ಆದಿಯಲ್ಲಿ ಅಂದ್ರೆ ಕೊನೆ ಫಸ್ಟ್ ಇರ್ತಕ್ಕಂಥ ಅಕ್ಷರ. ಓಕೆನಾ, ಉತ್ತರ ಪದದ ಆದಿಯಲ್ಲಿ ಅಂದ್ರೆ ಮೊದಲನೇ ಅಕ್ಷರ ಕ ಅಂತ ಬಂತಿತ್ತು ಅನ್ಕೋರಿ, ಅದಕ್ಕೆ ಆಪೋಸಿಟ್ ಏನ್ ಬರುತ್ತೆ ಗ ಅಂತಕ್ಕಂಥದ್ದಾಗುತ್ತೆ ಸಂಧಿ ಪದದಲ್ಲಿ. ನೋಡಿ, ಇಲ್ಲಿ ತುದಿ ಪ್ಲಸ್ ಕಾಲಲ್ಲಿ ಕೂಡಿಸಿದಾಗ ಏನಾಗುತ್ತೆ ತುದಿ ಗಾಲಲ್ಲಿ. ನೋಡಿ, ಕ ಅಂತ ಪ್ಲೇಸ್ ನೊಳಗೆ ಗ ಅಂತಕ್ಕಂಥದ್ದು ಬಂತು. ಓಕೆನಾ, ಕಾ ತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾ ದಾಬ ವ್ಯಂಜನಗಳು ಆದೇಶವಾಗಿ ಬರಬೇಕು. ಇಲ್ಲಿ ಕಾ ಏನ್ ಬರಬೇಕು ಗ ಅಂತಕ್ಕಂಥದ್ದು ಬಂದಿದೆ. ಇದಾದ ಕಾರಣ ಇದು ಆದೇಶ ಸಂಧಿ ಅಂತಕ್ಕಂಥದ್ದಾಗತ್ತೆ. ಎರಡನೇದು ಹುಲಿ ಪ್ಲಸ್ ತೊಗಲು. ಓಕೆನಾ, ಹುಲಿ ದೊಗಲು ಅಂತ. ಇಲ್ಲಿ ನೋಡಿ, ಉತ್ತರ ಪದದ ಆದಿ ಅಂದ್ರೆ ಇದು ಮೊದಲನೇ ಅಕ್ಷರ. ತ ಅಂತಕ್ಕಂಥ ಅಕ್ಷರಕ್ಕೆ ವ್ಯಂಜನಕ್ಕೆ ದ ಅಂತಕ್ಕಂಥದ್ದು ಇಲ್ಲಿ ಸಂಧಿ ಪದದಲ್ಲಿ ಬಂದಿರತಕ್ಕಂಥದ್ದು, ಆದೇಶವಾಗಿ ಬಂದಿರತಕ್ಕಂಥ. ಆದ ಕಾರಣ ಇದನ್ನೇಂತೀವಿ ನಾವು ಇಲ್ಲಿ ನೋಡಿ ತಾಗೆ ದ ಬಂದಿರತಕ್ಕಂಥದ್ದು. ಇದು ನಾವು ಆದೇಶ ಸಂಧಿಗೆ ಉದಾಹರಣೆ ಆಗಿರುತ್ತೆ. ಆ ನಂತರ ಕಣ್ ಪ್ಲಸ್ ಪನಿ ಕಂಬನಿ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಉತ್ತರ ಪದ ಆದಿ ಅಂದ್ರೆ ಮೊದಲನೇ ಅಕ್ಷರ, ಪಾಗೆ ಬ ಅಂತಕ್ಕಂಥದ್ದು. ಇಲ್ಲಿ ಕೂಡಿಸಿದಾಗ ಏನಾಗುತ್ತೆ ಬಾ ಅಂತಕ್ಕಂಥ ಪಾ ಹೋಗಿ ಬಾ ಅಂತಕ್ಕಂಥ ಪಾ ಹೋಗಿ ಬಾ ಅಂತಕ್ಕಂಥ ಬಂತು, ಕಂಬನಿ ಅಂತಕ್ಕಂಥದ್ದಾಯ್ತು. ಓಕೆನಾ, ನೀರ್ ಪ್ಲಸ್ ಪನಿ ಉತ್ತರ ಪದ ಆದಿ ಅಂದ್ರೆ ಇದು ಮೊದಲನೇ ಪ ಅಂತಕ್ಕಂಥ ಅಕ್ಷರಕ್ಕೆ ಏನಂತ ವ ಅಂತಕ್ಕಂಥ ಅಕ್ಷರ ಆದೇಶವಾಗಿ ಬಂದಿದೆ. ಇಲ್ಲಿ ನಿರ್ವಾಣಿ ಅಂತಕ್ಕಂಥದ್ದು. ಓಕೆನಾ, ಇಲ್ಲಿ ನೀರ್ ಪ್ಲಸ್ ಪನಿ ನಿರ್ವಾಣಿ ಅಂತಕ್ಕಂಥದ್ದು ಇದು ಆದೇಶ ಸಂಧಿ ಆಗಿರ್ತಕ್ಕಂಥ ನೋಡ್ತೇವೆ. ಓಕೆನಾ, ಎರಡನೇ ನೋಡಿ, ಕ್ರಿಯಾ ಸಮಾಸ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ರೆ. ಓಕೆನಾ, ಉತ್ತರ ಕ್ರಿಯೆಯನ್ನು ಸೂಚಿಸುವ ಪದವು ಮುಖ್ಯವಾಗಿರುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ಅಂತಕ್ಕಂಥ. ಉದಾಹರಣೆಗೆ ಮೈಯನ್ನು ಪ್ಲಸ್ ಮರೆತು. ಇಲ್ಲಿ ಮರೆತು ಅಂದ್ರೆ ಮೈಯನ್ನು ಪ್ಲಸ್ ಮರೆತು, ಇಲ್ಲಿ ಕ್ರಿಯಾ ಸಮಾಸ ಕ್ರಿಯೆ ಇರ್ತದೆ. ಆದ ಕಾರಣ ಇಲ್ಲಿ ಮೈ ಮರೆತು ಕೂಡಿಸ್ತೇವೆ, ಇಲ್ಲಿ ಮರೆತು ಅಂತ ಕ್ರಿಯೆ ಆಗಿರುತ್ತೆ. ಓಕೆ, ಕ್ರಿಯಾ ಅಂತಕ್ಕಂಥ ಸೂಚನೆ ಮಾಡಿದ್ರೆ ಸಾಕದು ಕ್ರಿಯಾಪದ ಆಗಿರುತ್ತೆ ಅಂತಕ್ಕಂಥ ನೋಡ್ತೇವೆ. ಮನೆಯನ್ನು ಪ್ಲಸ್ ಕಟ್ಟಿದನು ಅಂತದ್ದು ಕ್ರಿಯೆ ಆಗಿರ್ತದೆ. ಮನೆ ಕಟ್ಟಿದನು ಅಂತಕ್ಕಂಥದ್ದು ಕಟ್ಟಿದನು ಅಂತ ಕ್ರಿಯೆ. ಆದ ಕಾರಣ ಇಲ್ಲಿ ಇದು ಕ್ರಿಯಾ ಸಮಾಸ ಆಗಿರುತ್ತೆ ಅಂತ ನೋಡ್ಬೋದು. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದು ಮುಗಿತಲ್ಲ. ಆ ಅಂತಕ್ಕಂಥದ್ದು ಕೊಟ್ಟಿರುವ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಅಂತಿದೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇ ಕೊಡಿದ್ರೆ ಯ ಋ ಲ ವ ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನ ಇವೆಲ್ಲವೂ ಕೂಡ. ಜ್ಞ ಜ್ಞ ಣ್ ಮ್ ಅಂತಕ್ಕಂಥದ್ದೇನು ಅಂತ ಕೇಳಿದ್ರೆ ಇವೇನಂದ್ರಿನ ಅನುನಾಸಿಕ ಅಕ್ಷರಗಳಿವು. ಓಕೆನಾ, ಅದಾದ ನಂತರ ಎರಡನೇದು ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ತುಪ್ಪಳದಂತೆ ಇದು ಲೋಪ ಸಂಧಿ. ಬೆಟ್ಟದಾವರೆ ಯಾವ ಸಂಧಿ, ಆದೇಶ ಸಂಧಿ. ಆದೇಶ ಸಂಧಿ ಅಂತಕ್ಕಂಥದ್ದು. ಓಕೆ, ನಂತರ ಮೂರನೇದು ಈ ಹೊನ್ನು ಇದು ಗಮಕ ಸಮಾಸ. ಹಾಗಾದ್ರೆ ಸ್ಥಾಪನೆ ಮಾಡು ಇದು ಯಾವ ಸಮಾಸ ಅಂದ್ರಿಗಿನ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂತಕ್ಕಂಥದ್ದು.
4ನೇದು ಮಳೆಯಲ್ಲಿ ಇದು ಆಗಮ ಸಂಧಿ. ಮಳೆಯಲ್ಲಿ ಇದು ಆಗಮ ಸಂಧಿ. ಮೇಲ್ವಾತು ಅಂದ್ರೆ ಆದೇಶ ಸಂಧಿ ಆಯ್ತಂಥದ್ದು. ಆದೇಶ ಸಂಧಿ. ಓಕೆನಾ? ಓಕೆ, ಇದಾಯ್ತಲ್ಲ. ಇದಾದ ನಂತರ ನೋಡ್ತೋಣ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಅಂತ ಇದು ನೋಡ್ತೋಣ. ಓಕೆ, ಇಲ್ಲಿ ಬರಿತಾ ಹೋಗ್ಲಿ ಮಕ್ಕಳೇ. ಈ ಅಂತಕ್ಕಂಥದ್ದು ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಅಂತ ಬರ್ರಿ. ವಿಶಾರದ ಅಂದ್ರೆ ವಿದ್ವಾಂಸ, ನಿಪುಣ ಅಂತಕ್ಕಂಥ ಅರ್ಥ ಕೊಡುತ್ತೆ. ನಮ್ಮ ಕನ್ನಡ ಶಿಕ್ಷಕರು ಸಾಹಿತ್ಯದಲ್ಲಿ ವಿಶಾರದ ಆಗಿದ್ದಾರೆ ಅಂತಕ್ಕಂಥದ್ದು. ಇನ್ನು ವಿಶಾರದ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೇನೆ. ಓಕೆನಾ? ವಿಶಾರದರಾಗಿದ್ದಾರೆ ಅಂತಕ್ಕಂಥದ್ದು. ಅತ್ಯುಚ್ಚ ಅಂದ್ರಿನ ಅರ್ಥ ಅತಿ ಎತ್ತರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ಹಿಮಾಲಯವು ಭಾರತದ ಅತ್ಯುಚ್ಚ ಪರ್ವತ ಶ್ರೇಣಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಅತ್ಯುಚ್ಚ ಅಂತಕ್ಕಂಥ ಬಳಸ್ತಾ ಹೋಗಿದೆ. ಓಕೆ, ಮನಃಶುದ್ಧಿ ಅಂದ್ರೆ ಮನಸ್ಸಿನ ದೃಢ ನಿಶ್ಚಯತೆ ಅಂತ, ಮನಸ್ಸಿನ ಸಿದ್ಧತೆ ಅಂತಕ್ಕಂಥದ್ದಾಗುತ್ತೆ. ಮನಃಶುದ್ಧಿಯಿಂದ ಮಾಡಿದ ಕೆಲಸಕ್ಕೆ ಯಶಸ್ಸು ಸಿಗುತ್ತದೆ ಅಂತಕ್ಕಂಥದ್ದು. ಮನಃಶುದ್ಧಿ ಅಂತಕ್ಕಂಥ ಇಲ್ಲಿ ಬಳಸ್ತಾ ಇದ್ದೀನಿ. ಓಕೆನಾ? ಸತ್ಕಾರ, ಶಾಲೆಗೆ ಬಂದ ಮುಖ್ಯ ಅತಿಥಿಗಳಿಗೆ ಶಾಲೆಯ ಮಕ್ಕಳು ಆತ್ಮೀಯ ಸತ್ಕಾರ ಮಾಡಿದ್ರು. ಸತ್ಕಾರ ಅಂದ್ರೆ ಸನ್ಮಾನ ಅಂತಕ್ಕಂಥದ್ದು, ಗೌರವ ನೀಡತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಈ ಇದೆ ಕೊಟ್ಟಿರೋ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಅಂತ ಕೊಡ ಇದು ನೋಡ್ತೋಣ. ಓಕೆನಾ? ಅದನ್ನೇ ಇಲ್ಲಿ ಬರಿತಾ ಹೋಗಿ. ಈ ಅಂತಕ್ಕಂಥದ್ದು ಕೊಟ್ಟಿರೋ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಬರ್ರಿ. ಮರಗಾಲು, ಮರದ ಪ್ಲಸ್ ಕಾಲು, ಇದು ಯಾವ ಸಮಾಸ ಅಂದ್ರೆ ತತ್ಪುರುಷ ಸಮಾಸ. ಹೆಮ್ಮರ ಅಂದ್ರೆ ಹಿರಿದಾದ ಪ್ಲಸ್ ಮರ, ಹೆಮ್ಮರ, ಇದು ಕರ್ಮಧಾರೆ ಸಮಾಸ. ಬೀಳ್ಗೋಡೆ ಅಂತಕ್ಕಂಥದ್ದು ಬಿಳಿದಾದ ಪ್ಲಸ್ ಗೋಡೆ, ಇದೊಂದು ಕರ್ಮಧಾರೆಯ ಸಮಾಸ ಇದು. ಓಕೆ, ಅದ ನಂತರ ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ಇಲ್ಲಿ ಒಂದು ಅಂತಿದೆ ಸಂಖ್ಯೆ ಇದೆ, ದ್ವಿಗು ಸಮಾಸ ಅಂತಕ್ಕಂಥದ್ದು. ಆ ನಂತರ ಸಪ್ತ ಸ್ವರಗಳು ಅಂತಕ್ಕಂಥ, ಸಪ್ತ ಪ್ಲಸ್ ಸ್ವರಗಳು, ಇದು ಕೂಡ ದ್ವಿಗು ಸಮಾಸ, ಇದು ಸಂಖ್ಯೆ ಸೂಚಿಸ್ತಕ್ಕಂಥದ್ದು. ಓಕೆನಾ? ಅದ ನಂತರ ಇಲ್ಲಿ ಹೂ ಅಂತಕ್ಕಂಥದ್ದು. ಕೊಟ್ಟಿರುವ ಗಾದೆಗಳನ್ನು ವಿಸ್ತರಿಸಿ ಬರೀರಿ. ಈ 2 ಗಾದೆ ಮಾತುಗಳನ್ನು ವಿಸ್ತರಿಸಿ ಹೋಗೋಣ ಬನ್ನಿ. ಹೇಳಿ, ಮೊದಲನೇ ಗಾದೆ ಮಾತಿದು, ತುಂಬಿದ ಕೊಡ ತುಳುಕುವುದಿಲ್ಲ ಅಂತಕ್ಕಂಥದ್ದು. ಪೀಠಿಕೆ, ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ವಿನಯ, ಜ್ಞಾನ ಮತ್ತು ಸಜ್ಜನಿಕೆಯ ಮಹತ್ವವನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ನಾನಿಲ್ಲಿ ಪೀಠಿಕೆಯಲ್ಲಿ ನಾನು ಬರೆದಕ್ಕಂಥದ್ದು. ಓಕೆ, ಅದಾದ ನಂತರ ಇಲ್ಲಿ ವಿವರಣೆ ಅಂತಕ್ಕಂಥದ್ದು. ವಿವರಣೆ ಏನಿದೆ ಅಂತ ನೋಡ್ತಗೊಂಡ್ವಾ? ಎಸ್, ವಿವರಣೆ ನೋಡಿ. ತುಂಬಿದ ಕೊಡ ನೀರಿನಿಂದ ಸಂಪೂರ್ಣ ತುಂಬಿರೋದ್ರಿಂದ ಅದು ತುಳುಕುವುದಿಲ್ಲ. ಆದ್ರೆ ಅರ್ಧ ತುಂಬಿದ ಕೊಡ ಮಾತ್ರ ಅಲುಗಾಡಿದಾಗ ತುಳುಕುತ್ತದೆ. ಅದೇ ರೀತಿ ನಿಜವಾದ ಜ್ಞಾನಿಗಳು, ಅನುಭವಿಗಳು ಮತ್ತು ಪ್ರತಿಭಾವಂತರು ಎಂದಿಗೂ ಅಹಂಕಾರ ಪಡುವುದಿಲ್ಲ. ಆದ್ರೆ ಸ್ವಲ್ಪ ಜ್ಞಾನ ಹೊಂದಿರುವವರು ತಮ್ಮನ್ನು ತಾವೇ ಹೆಚ್ಚಾಗಿ ಹೊಗಳಿಕೊಳ್ಳುತ್ತಾರೆ. ಆದ್ದರಿಂದ ಜ್ಞಾನಕ್ಕೆ ವಿನಯವೇ ಆಭರಣ ಎಂಬ ಸಂದೇಶವನ್ನು ಈ ಗಾದೆ ಸಾರುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಕೊನೆಗೆ ಉಪಸಂಹಾರ ಬರಬೇಕಾಗುತ್ತೆ. ಈ ಗಾದೆಯು ನಮಗೆ ವಿನಯದ ಮಹತ್ವವನ್ನು ತಿಳಿಸುತ್ತದೆ. ಜ್ಞಾನಿಗಳ ನಿಜವಾದ ಗುಣವೇ ವಿನಯ. ಆದ್ದರಿಂದ ಎಲ್ಲರೂ ಈ ಗಾದೆಯ ಸಂದೇಶವನ್ನು ಜೀವನದಲ್ಲಿ ಪಾಲಿಸಬೇಕು ಅಂತಕ್ಕಂಥ ಇಲ್ಲಿ ಬರಿತಾ ಹೋಗಿದ್ದೀನಿ. ಇನ್ನೊಂದು ಗಾದೆ ಮಾತು ನೋಡ್ತೋಣ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತಕ್ಕಂಥದ್ದು. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಪೀಠಿಕೆ, ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆ ಜನಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥ ನೋಡ್ತೀವಿ ಪೀಠಿಕೆಯಲ್ಲಿ. ಆ ನಂತರ ವಿವರಣೆ ನೋಡ್ತಗೊಂಡ್ವಾ? ಎಸ್, ವಿವರಣೆ ನೋಡಿ. ಬೆಳ್ಳಗೆ ಕಾಣುವ ಪ್ರತಿಯೊಂದು ವಸ್ತುವು ಹಾಲಾಗಿರುವುದಿಲ್ಲ. ಅದೇ ರೀತಿ ಹೊರಗೆ ಒಳ್ಳೆಯವರಂತೆ ಕಾಣುವ ಎಲ್ಲರೂ ಒಳ್ಳೆಯವರೇ ಆಗಿರಬೇಕೆಂದಿಲ್ಲ. ಆದ್ದರಿಂದ ಯಾರನ್ನಾದರೂ ಅವರ ರೂಪ ಅಥವಾ ಮೇಲ್ನೋಟವನ್ನು ನೋಡಿ ನಿರ್ಧರಿಸದೆ ಅವರ ಗುಣ ಮತ್ತು ನಡತೆಯನ್ನು ತಿಳಿದುಕೊಂಡು ಗೌರವಿಸಬೇಕು ಅಂತಕ್ಕಂಥದ್ದು ನೋಡ್ತೇವೆ. ಉಪಸಂಹಾರ, ಈ ಗಾದೆಯು ಹೊರ ನೋಟಕ್ಕೆ ಮೋಸ ಹೋಗಬಾರದು ಎಂಬ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ಯಾವುದೇ ವಿಷಯವನ್ನು ಚೆನ್ನಾಗಿ ಪರಿಶೀಲಿಸಿ ನಂತರವೇ ನಂಬಿಕೆ ಇಡಬೇಕು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.